ಅದೇಗೋ ಹಳ್ಳಿ ಹೈದ ರಾಜೇಶ ಜನ್ಮ ಜನ್ಮಾಂತರ ವೇದಿಕೆ ತಲುಪಿಯಾಯಿತು. ಇನ್ನೇನಿದ್ರು ಮಂಜುನಾಥ ಶಾಸ್ತ್ರಿಗಳ ಆತ್ಮಚಿಕಿತ್ಸೆಯ ಮೂಲಕ ಅವನನ್ನ ಗುಣ ಮಾಡುವುದೊಂದೇ ಬಾಕಿ ಉಳಿದಿತ್ತು. ಅದಕ್ಕೆ ತಯಾರಾಗಿದ್ದು ಹೀಗೆ. ವಿಚಿತ್ರ ವರ್ತನೆಗಳಿಂದ ರಾಜೇಶ ಯಾವುದೇ ಕೆಲಸವನ್ನ ಪೂರ್ಣಗೊಳಿಸದೆ ಮನೆಗೆ ಮರಳುತ್ತಿದ್ದ. ಸಾಲದಕ್ಕೆ ಕಾಡಿನ ಹಾಡಿಯಲ್ಲಿದ್ದರೆ ವಿಚಿತ್ರ ಅನುಭವಗಳಾಗುತ್ತವೆ ಎಂದು ಇದೀಗ ಮೈಸೂರನ್ನ ಸೇರಾಯಿತು. ಮೈಸೂರಿನಲ್ಲಿ ಬಾಡಿಗೆ ಮನೆ ಪಡೆದು ಆ ಕುಟುಂಬ ಹೊಸ ಜೀವನ ಕಟ್ಟಿಕೊಳ್ಳುವ ಪರದಾಟದಲ್ಲಿತ್ತು. ಕಾಡಿನಿಂದ ನಾಡಿಗೆ ಬಂದರೂ ರಾಜೇಶ ಆಗಾಗ ಮಂಕಾಗುವುದನ್ನ ಮುಂದುವರೆಸಿದ್ದ. ಈಗಾಗಲೇ ಇವನ ವರ್ತನೆಗೆ ಬೇಸತ್ತು ಅವನ ಪತ್ನಿ ಸಹ ಅವನಿಂದ ದೂರಾಗಿದ್ದಳು. ಮತ್ತೊಂದು ನೋವಿನ ಸಂಗತಿಯಂದ್ರೆ ಗಂಡನನ್ನ ಬಿಟ್ಟಿದ್ದೂ ಅಲ್ಲದೆ ಈ ವಿಚಾರ ವಿಚ್ಛೇದನದವರೆಗೂ ತಲುಪಿತ್ತು. ಕೋರ್ಟು ಕಚೇರಿಯೆಂದು ಅಲಿದು ಪೊಲೀಸರ ಮುಂದೆ ನಿಲ್ಲಲು ಹೆದರಿದ ಈ ಬಡ ಕುಟುಂಬ ಸೊಸೆ ಮರಳಿ ತವರಿಗೆ ಹೊರಡಲು ನಿಂತಾಗ ಯಾವುದೇ ಪ್ರತಿರೋಧ ಒಡ್ಡದೆ ಸಂತಸದಿಂದಲೇ ಕಳಿಸಿಕೊಟ್ಟಿತ್ತು. ಆ ನೋವನ್ನ ಗುರುಗಳ ಮುಂದೆ ಹೇಳಿಕೊಂಡರು ರಾಜೇಶನ ತಾಯಿ. ಈ ನಡುವೆ ರಾಜೇಶನ ಬೈಕ್ನಲ್ಲಿ ವಿಚಿತ್ರ ವಸ್ತುಗಳು ಸಿಗತೊಡಗಿದ್ವು. ಅದು ಸಿಟ್ಟಲ್ಲಿ ಇದ್ರೆ ಚೆನ್ನಾಗಿರ್ತದೆ. ನಮ್ಮ ಕಾಡಲ್ಲಿ ಹೋದ್ರೆ ಅದು ಫಸ್ಟಲ್ಲಿ ಅವನು ಬೈಕಲ್ಲಿ ತಾತಿ ತಗಡು ಎಲ್ಲ ಇರ್ತಿತ್ತು. ಅವನು ಬೈಕಲ್ಲಿ ಇರಿಸೋದು ಅದನ್ನೆಲ್ಲ ಬೆಳಿಗ್ಗೆ ಎದ್ದು ನೋಡಾಗ ಆ ಕಡೆ ಈ ಕಡೆ ಹೋಗ್ಬೇಕಂದ್ರೆ ಎದ್ದು ಬೈಕಲ್ಲಿ ನೋಡಿದ್ರೆ ತಾತಿ ಇರ್ತಿತ್ತು. ಮತ್ತೆ ಮಲಗಿ ಎದ್ದಿದ್ರೆ ಆಗ ಒಂದು ಇಂಬೆ ಹಣ್ಣು ಇರ್ತಿತ್ತು. ಅದರಲ್ಲೆಲ್ಲ ತೆಗೆದು ತೋರಿಸ್ತಿದ್ದ. ಅದೇನೋ ಯಾವ ಮಕ್ಕಳು ಏನೋ ತೆಗೆದು ಮಡಗ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆವು ನಾವು. ಹಿಂಗೆ ಇದ್ದವ ಗೆಡ್ಡೆ ಗೆಣಸು ತಿಂದ್ಕೊಂಡು ಇದ್ದವ ಹಿಂಗೆ ಬೈಕಲ್ಲೆಲ್ಲ ಓಡಾಡ್ತಾನಲ್ಲ ಅಂತ ನಮ್ಮ ಜನಗಳ ಅದು ಹೊಟ್ಟೆ ಕಿಸು. ಕಾಡಿನಲ್ಲಿ ರಾಜೇಶ ಹುಟ್ಟಿ ಬೆಳೆದು ಆಡಿನಲಿದು ದೊಡ್ಡವನಾದ ಆ ಮನೆಯೇ ಈಗ ಇವನ ತೊಂದರೆಗಳಿಗೆ ಮೂಲವಾಯ್ತೆ. ಹೀಗೊಂದು ಪ್ರಬಲ ಅನುಮಾನ ಕಾಡಿತ್ತು ಅವನ ತಂದೆ ತಾಯಿಗೆ. ಅದಕ್ಕಾಗಿಯೇ ಕಾಡನ್ನು ಬಿಟ್ಟಿದ್ದಾಯಿತು. ಆದರೂ ರಾಜೇಶನಿಗೆ ವಿಚಿತ್ರ ಅನುಭವಗಳು ಆಗುತ್ತಲೇ ಇತ್ತು. ಕಾಡಿನ ಆ ಮನೆಗೆ ಹೋಗುವುದೇ ಒಂದು ಸಾಹಸದ ಕೆಲಸವಾಯ್ತಂತೆ ಆ ಕುಟುಂಬಕ್ಕೆ. ಆಗೊಮ್ಮೆ ಈಗೊಮ್ಮೆ ಅಲ್ಲಿಗೆ ಭೇಟಿ ನೀಡುವುದಕ್ಕೂ ಆ ಕುಟುಂಬ ಹೆದರತೊಡಗಿತ್ತು. ಅಲ್ಲಿಗೆ ಹೋದ್ರೆ ಮತ್ತಿನ್ನೇನು ತೊಂದರೆ ಕಾದಿದೆಯೋ ಎಂಬ ಭಯ ಆ ತಂದೆ ತಾಯಿಗೆ. ಇಷ್ಟೆಲ್ಲ ತೊಂದರೆಗಳನ್ನು ಮಂಜುನಾಥ ಶಾಸ್ತ್ರಿಗಳ ಮುಂದೆ ಹೇಳಿಕೊಂಡ ರಾಜೇಶನ ತಂದೆ ತಾಯಿ ಎಲ್ಲಿಯಾದರೂ ಅವನು ಗುಣಮುಖನಾದರೆ ಅಷ್ಟೇ ಸಾಕು ಎಂಬ ಭಾವನೆ ಹೊರಹಾಕಿದ್ರು. ಎಲ್ಲ ವಿಚಾರಗಳನ್ನ ಕೇಳಿದ ನಂತರ ರಾಜೇಶನನ್ನ ಯೋಗನಿದ್ರೆಗೆ ಒಳಪಡಿಸಲು ಮಂಜುನಾಥ ಗುರೂಜಿ ಸಜ್ಜಾದ್ರು. ಇದಕ್ಕೆ ರಾಜೇಶನ ಸ್ಪಂದನೆ ಹೇಗಿತ್ತು ಗೊತ್ತಾ? ಜನ್ಮ ಜನ್ಮಾಂತರ ವೇದಿಕೆಯಲ್ಲಿ ತಮ್ಮ ಮಗನಿಗೆ ಒಳಿತಾಗಲಿ ಎಂದು ಬಂದವರು ರಾಜೇಶನ ತಂದೆ ತಾಯಿ. ಆದರೆ ಒರಟು ವ್ಯಕ್ತಿತ್ವದ ರಾಜೇಶ್ ಯೋಗ ನಿದ್ರೆಗೆ ಹೋಗಲು ಸಹಕರಿಸಿದ್ನ? ಅವನಲ್ಲಿದ್ದ ಆ ದುಷ್ಟ ಶಕ್ತಿಗಳು ಯಾವುವು? ಹಿಂದಿನ ಜನ್ಮದ ನಂಟು ಇವನನ್ನ ಕಾಡ್ತಾ ಇದೆಯಾ? ಚಿಕಿತ್ಸೆ ನಂತರ ರಾಜೇಶ ಹೇಗಿದ್ದಾನೆ? ಎಲ್ಲವನ್ನ ತಿಳಿಯೋಣ ಮುಂದಿನ ವಾರದ ಸಂಚಿಕೆಯಲ್ಲಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನೀನು ಎಲ್ಲಿದೆಯಾ ಅಂತ ಗೊತ್ತಾ ಈಗ? ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 8861999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.